ಬೇರೆ ಯಾರು ತೊಗೋಬೇಕಿತ್ತಮ್ಮ? ಬೀಗ ಹಾಕ್ಲಾ? ಸೊ ಫ್ರೆಂಡ್ಸ್, ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶುಕ್ರವಾರ ಅಮಾವಾಸ್ಯೆ ಅಲ್ವಾ, ಬನ್ನಿ ಇವತ್ತು ನಿಮ್ಮನ್ನು ಮುತ್ತಲಮ್ಮ ಸ್ವಾಮಿ ಮುತ್ತಲಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಎಲ್ಲರದ್ದು ರೆಡಿ ಆಗಿದೆ. 12:30 ಜಶ್ವಂತ್ ಬಂದುಬಿಡ್ತಾನೆ, ಅಷ್ಟೊತ್ತಿಗೆ ಬರಬೇಕು. ನಮ್ಮ ಅಕ್ಕ ಬಾರೆ. ಹಂಗೆ ಹೂವು ಕೊಡಿ, ಹೂವು ಕೊಡಿ ಬಸ್. ಮೈಸೂರು ಫೇಮಸ್ ವಿನಾಯಕ ಮೈಲಾರಿ ಹೋಟೆಲ್. ಬೆಂಗಳೂರಾಗ ಎಲ್ಲೂ ಇಲ್ಲ ಅಣ್ಣ. ಸರ್ವಿಸ್ ಡಿಸ್ಕೌಂಟರ್. ಮೈಲಾರಿ ದೋಸೆ, ಮೈಲಾರಿ ದೋಸೆ ಅಂತ ಇದ್ದೀನಿ. ಮೈಲಾರಿ ಹೋಟೆಲ್ ಇದು ಇನಾಗ್ರೇಷನ್ ಆಗಿ ಒಂದು ತಿಂಗಳೇನೋ ಆಯಿತು. ನಮ್ಮ ಅಮ್ಮ ಮೊನ್ನೆ ಹೇಳಿದ್ದು ಸಿದ್ದರಾಮಯ್ಯ ಅವ್ರು ಬರ್ತಾವ್ರೆ ಅಂತ ತಾನೇ. ನಾನು ಜಾಸ್ತಿ ವೀಡಿಯೋನೇ ಮಾಡ್ತೀನಿ. ಅದು ಆಚೆ ಕಡೆ ಇಟ್ಕೋಬೇಕು. ಹೆಸರು ದೋಸೆ ಇಟ್ಕೊಂಡು ಮೇಲೇನೂ ಐತಮ್ಮ. ಮೇಲೆ ತಿನ್ಬೋದು. ಮೇಲೆ ಸರ್ವ್ ಮಾಡ್ತಾರಾ? ಇಲ್ಲಾಂಗೆ ನಾವೇ ಮೇಲೂ ನಾವೇ ರೋಗ್ಬಿಟ್ಟು ಬಂದ್ರೆ ಮೇಲೆ ಮೇಲೂ ನಾವೇ ಸರ್ವ್ ಮಾಡ್ತಾ ಬೇಡ. ಮೇಲೇನೂ ಇದೆ, ಮೇಲೇನೂ ಸೆಲ್ಫ್ ಸರ್ವಿಸೇ. ಹಿಂಗೆ ಏನು ಚೇರ್ಗಿರ್ ಏನೂ ಇಲ್ಲ. ಎಲ್ಲಿ ಬೇಕೋ ಅಲ್ಲಿ ಹಿಂಗೆ ಬೇಕೋ ಹಂಗೆ ಕುತ್ಕೊಂಡು ತಿನ್ನೋದಷ್ಟೇ. ಮೈಲಾರಿ ಮಸಾಲೆ ದೋಸೆ ಟೇಸ್ಟ್ ಮಾಡೋಣ ಹೆಂಗೈತೆ ಅಂದ್ಬಿಟ್ಟು. ಬೇಡಮ್ಮ ತಿನ್ನಿರಿ. ನಾನು ಊಟ ತಿನ್ನಲ್ಲ ನಂಗೆ. ಇದು ಇಟ್ಕೊಳ್ಳೆ. ಇಟ್ಕೊಂಡಿದ್ದೀನಿ. ಹೆಂಗಿತ್ತಮ್ಮ ಊಟ? ತುಂಬ ಚೆನ್ನಾಗಿತ್ತು. ಬೇರೆ ಹೋಟ್ಲಿಗೆ ಹೋಲಿಸ್ಕೊಂಡ್ರೆ ಎಣ್ಣೆ ತುಪ್ಪ ಜಾಸ್ತಿ ಇತ್ತು ಅಷ್ಟೇ ತಾನೇ.